ಬೆಂಕಿ ಬೆಂಕಿ ಕೊತ್ವಾಲ್ರೆ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ತಾತಾಚಾರ್ಯರು ಹಿಡ್ಕೊಟ್ಟಿದ್ರಲ್ಲ ಕಳ್ಳ, ಅದೇ ಕಳ್ಳನ ಕಾರಾಗೃಹದಿಂದ. ಅರೆ ಈ ಪಂಡಿತ ಎಲ್ಲೋದ? ಕೊತ್ವಾಲ. ಹಾ ಆಚಾರ್ಯರೇ, ನನಗೇನು ಅನುಮಾನ ಬರ್ತಿದೆ. ಈ ಬೀಗ ತೆಗಿ ತೆಗಿ ತೆಗಿ. ಈಗಲೇ ತೆಗಿತೀನಿ, ಬೇಗ. ಈ ಅಗ್ನಿ ಎಲ್ಲಿಂದ ಬಂದಿದೆ? ಸಮಾಧಾನ. ಇದು ಆ ಪಂಡಿತನ ಉಪಾಯ. ಅವನಿಲ್ಲಿಂದ ಓಡೋಗೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಅವನಿಲ್ಲಿಂದ ಓಡೋಗ್ಬಾರ್ದು. ಹಿಡ್ಕೋ, ಹುಡುಕಿ ಅವನ್ನ. ಪಂಡಿತ ಸಿಕ್ಬಿಟ್ಟ, ಪಂಡಿತ ಸಿಕ್ಬಿಟ್ಟ ಆಚಾರ್ಯರೇ, ಪಂಡಿತ ಸಿಕ್ಬಿಟ್ಟ ಆಚಾರ್ಯರೇ, ಪಂಡಿತ ಸಿಕ್ಬಿಟ್ಟ. ಪಂಡಿತ ಎಲ್ಲ ಹೋದ? ಆಚಾರ್ಯರೇ, ಆಚಾರ್ಯರೇ, ಅವನ ಧ್ವನಿ ಕೇಳಿಸ್ತಿದೆ. ಅಯ್ಯೋ, ಇದು ಪಂಡಿತ ಬೇಗ ತೆಗಿ. ಸರಿ. ವಿಷಯ ನೋಡ್ಬೇಡ. ನಾನು ಹೋಗ್ತಾ ಇದ್ದೀನಿ. ನೀನು ಹೋಗ್ಬೇಡ. ನಾನು ರಜೆ ಪತ್ರ ಬರೆದು ಹೋಗ್ತಾ ಇದ್ದೀನಿ. ಅಯ್ಯೋ, ಅವನು ಹೊಟ್ಟೋದ. ಬಾಗ್ಲಾದ್ರೂ ತೆಗೆದ್ಬಿಟ್ಟು ಹೋಗ. ಈ ಕಿಲಾಡಿ ಪಂಡಿತನ ಮೂವರನ್ನು ಇಲ್ಲಿ ಬಂದಿ ಮಾಡಿ ಓಡೋಗ್ಬಿಟ್ಟ. ಗುರುಗಳೇ, ಮೂರ್ಖರೇ ನಿಂತ್ಕೊಳ್ಳಿ. ನಾನು ಗುರುಗಳೇ, ನೀವು ಒಳಗಡೆ ಏನ್ ಮಾಡ್ತಿದ್ದೀರಾ? ಗೆಣಸ್ ಕೇಳ್ತಾ ಇದ್ದೀನಿ. ಅರೇ ವಾ, ಏನೋ ಗೆಣಸ. ಹಾಗಿದ್ರೆ ನಮಗೂ ಸ್ವಲ್ಪ ಗೆಣಸ್ ಕೊಡಿ ಗುರುಗಳೇ. ಮೂರ್ಖ, ಮೊದ್ಲ ಬೀಗ ತೆಗೆ. ಆ ಕಳ್ಳ ಪಂಡಿತ ನಮ್ಮೂರನ್ನ ಒಳಗೆ ಹಾಕಿ ಅವನು ಓಡೋಗಿದ್ದಾನೆ. ಗುರುಗಳೇ, ಹೇಗ್ ಬೀಗ ತೆಗಿಯೋದು? ಬೀಗ ತೆಗಿಯಕ್ಕೆ ಬೀಗದ ಕೈ ಬೇಕಲ್ವಾ? ಗುರುಗಳೇ, ನೆನಪಂತೂ ತಾನೇ ಸೂಚನೆ ಬಂದಿದೆ. ಮಹಾರಾಜರು ನಿಮ್ಮನ್ನ ನೋಡ್ಬೇಕು ಅಂತಿದ್ದಾರಂತೆ. ಈ ಕ್ಷಣ, ಈಗಲೇ. ಮೊದಲ ಬಾರಿ ಒಂದು ವ್ಯಕ್ತಿಯನ್ನು ಅಳೆಯುವುದರಲ್ಲಿ ಎಡವಿದೆ ತಿಮ್ಮರಸುರವರೇ. ನಾವು ಅವನಿಗೆ ಶಿಕ್ಷೆ ನೀಡಿ ಯೋಚನೆಯಲ್ಲಿ ಮುಳುಗಿದೆವು. ನಾವು ಮಾಡಿದ್ದು ಸರಿಯೋ ತಪ್ಪೋ ಎಂದು. ಎಲ್ಲರೂ ಅವನನ್ನು ದೋಷಿ ಎಂದು ನಂಬಿದರು. ಆದರೆ ನಮ್ಮ ಮನಸ್ಸು ಮಾತ್ರ ಅದನ್ನು ಒಪ್ಪುತ್ತಿರಲೇ ಇಲ್ಲ. ನಾವು ಅವನಿಗೆ ಇನ್ನೊಂದು ಅವಕಾಶ ಕೊಡಬಯಸಿದೆವು, ಅವನು ನಿರ್ದೋಷಿ ಎಂದು ನಿರೂಪಿಸಿಕೊಳ್ಳಲು. ಆದರೆ ಕಾರಾಗೃಹದಿಂದ ತಪ್ಪಿಸಿಕೊಂಡು ಅವನು ನಿಜವಾದ ದೋಷಿಯೇ ಎಂದು ನಿರೂಪಿಸಿಬಿಟ್ಟನು. ಅವರವರ ದೃಷ್ಟಿಕೋನ ಮಹಾರಾಜ. ಏನು ಹೇಳಬಯಸುತ್ತಿರುವಿ? ಮಹಾರಾಜ, ಪ್ರತಿಭೆ ಇರೋದು, ಪ್ರತಿಭೆ ಸರಿಯಾದ ಜಾಗದಲ್ಲಿರೋದು, ಅದು ಬೇರೆ ಬೇರೆ ವಿಷಯ. ಬರೀ ಅವಶ್ಯಕತೆ ಮಾತ್ರ ಅಲ್ಲ, ಅದನ್ನ ಉಪಯೋಗಿಸ್ಕೊಳ್ಳೋದ್ರ ಮೇಲೂ ಹೋಗುತ್ತೆ. ಇದನ್ನ ನಾನು ಹೇಳ್ತಿಲ್ಲ, ಶಾಸ್ತ್ರ ಹೇಳುತ್ತೆ. ನಮಗೆ ತಿಳಿಯುತ್ತಿದೆ ನೀವು ಏನು ಹೇಳಬಯಸುತ್ತಿರುವಿರಿ. ಆದರೆ ನಮ್ಮ ಕಾರಾಗೃಹದಿಂದ ತಪ್ಪಿಸಿಕೊಳ್ಳುವ ದುಸ್ಸಾಹಸ ಮಾಡಿದ್ದಾನೆ ಅವನು. ಅವನಿಗೆ ಶಿಕ್ಷೆ ಆಗಲೇಬೇಕು. ಯಾರದು ದರ್ಬಾರಿನೊಳಗೆ ಬರುತ್ತಿರುವುದು? ಮಹಾರಾಜರೇ, ಮಹಾರಾಜರೇ, ನಿಮ್ಮ ಗುರುತು ಸಿಗ್ಲಿಲ್ವಾ? ನಾನು ನಿಮ್ಮ ಪ್ರಿಯ ತಾತಾಚಾರ್ಯ. ಮತ್ತೆ ನಾನು ನಿಮ್ಮ ನಗರದ ಕೊತ್ವಾಲ ಮಹಾರಾಜರೇ. ಇಲ್ಲಿ ನೋಡಿ ಮಹಾರಾಜರೇ, ನಮಗೆ ಎಂತ ದುರ್ಗತಿಯನ್ನ ತಂದಿಟ್ಟು ಹೋಗಿದ್ದಾನೆ ಅವನು. ಇದು ನಮಗಾಗಿರುವಂತ ಭಾರಿ ದೊಡ್ಡ ಅವಮಾನ ಮಹಾರಾಜರೇ. ಮತ್ತು ಅವನ ದುಸ್ಸಾಹಸ ನೋಡಿ. ಇವತ್ತಿನ ಈ ರಾಜ ದರ್ಬಾರಿನ ರಾಜ ಪುರೋಹಿತರನ್ನೇ ಬಂಧಿಸಿ ಹೋಗಿದ್ದಾನೆ. ಇದ್ದಿಲಿನ ಪಟ್ಟಿಟ್ಕೊಂಡಿದ್ದಾನೆ. ಇನ್ನೇನು? ನೀನು ಹೇಳಿದ್ ಸರಿ, ಕಪ್ಪು ಇದ್ದಿಲ್ ತರ ಕಾಣಿಸ್ತಾ ಇದ್ದಾನೆ. ಅವನ ಧೈರ್ಯ ನೋಡಿ ಮಹಾರಾಜರೇ, ಧೈರ್ಯ ನೋಡಿ ಅವನದ್ದು. ನಿಮ್ಮ ಕಾರಾಗೃಹದಿಂದ ಓಡೋಗಿದ್ದಾನೆ. ನಿಮ್ಮ ಕಾರಾಗೃಹದಿಂದ. ಮಹಾರಾಜ ಕೃಷ್ಣದೇವರಾಯರ ರಾಜ್ಯದ ಕಾರಾಗೃಹದಿಂದ ಓಡೋಗಿದ್ದಾನೆ. ಅವನಿಗೆ ಯಾವ ಭಯವೂ ಇಲ್ಲ. ಮಹಾರಾಜರಿಗೆ ಕೋಪ ಬಂದ್ರೆ ಏನಾಗುತ್ತೆ ಅಂತ ನಾವು ನಿಮಗೆ ಮೊದಲೇ ಹೇಳಿದ್ದೆವು ಮಹಾರಾಜರೇ. ಈ ರೀತಿಯ ಕಿಲಾಡಿ ಕ್ರೂರಿ ಅಪರಾಧಿಗೆ ಆಜೀವ ಶಿಕ್ಷೆ ಸಾಕಾಗುವುದಿಲ್ಲ ಅಂತ. ಇವನಿಗಂತೂ ಮೃತ್ಯು ದಂಡನೆಯೇ ಕೊಡಬೇಕಾಗಿತ್ತು. ಕ್ಷಮಿಸಿ ರಾಜಪುರೋಹಿತರೇ, ಆದ್ರೆ ನೀವು ಕಾರಾಗೃಹದಲ್ಲಿ ಏನ್ ಮಾಡ್ತಾ ಇದ್ರಿ?
ಏನ್ ಮಾಡ್ತಾ ಇದ್ದೆ? ನಿಮ್ಮನ್ನೇ ಕೇಳ್ತಾ ಇದ್ದಾರೆ. ಹೇಳಿ ಗುರುಗಳೇ, ಹೇಳಿ. ಅಲ್ಲೇನ್ ಮಾಡ್ತಿದ್ರಿ? ಹಾ ಮಹಾರಾಜರೇ, ನಾವು ಅವನಿಗೆ ಮೋಕ್ಷದ ಮಾರ್ಗ ತೋರ್ಸೋದಕ್ಕೆ ಹೋಗಿದ್ವಿ. ಸರಿ ದಾರಿಲಿ ನಡಿ ಅಂತ ಹೇಳಕ್ ಹೋಗಿದ್ದೆ. ಒಳ್ಳೆ ದಾರಿ ತೋರ್ಸೋಕ್ ಹೋಗಿದ್ದೆ. ನೀನು ಬದಲಾಗ್ತೀಯ ಅಂತ ನನಗೆ ಮಾತು ಕೊಟ್ರೆ ಮಹಾರಾಜರ ಬಳಿ ನಾನು ಮಾತಾಡಿ ನಿನಗೆ ಕ್ಷಮಾದಾನ ಕೊಡಿಸಬಲ್ಲೆ ಅಂತ ಹೇಳೋಣ ಅಂತಿದ್ದೆ. ಆದ್ರೆ ಬುದ್ಧಿ ರಕ್ತದಲ್ಲಿರೋದು ಬುದ್ಧಿನೇ ಅಲ್ವಾ ಮಹಾರಾಜರೇ? ನಾಯಿ ಬಾಲನ ಎಷ್ಟು ನೇರ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಅದು ಡೊಂಕನ ಹಾಗೆ ಇಟ್ಕೊಳ್ಳುತ್ತೆ. ಇವನು ಬದಲಾಗ್ಲಿಲ್ಲ, ಓಡೋದ. ಅವಕಾಶವಾದಿ ಇವನು, ಅವಕಾಶ ನೋಡ್ಕೊಂಡು ಓಡೋದ. ಮಹಾರಾಜರೇ, ವಿಜಯನಗರದ ಅಷ್ಟು ಸಾಧು ಸಂತ ಪಂಡಿತರ ವ್ಯಕ್ತಿತ್ವಕ್ಕೆ ಅವಮಾನ ಮಾಡಿ ಹೋಗಿದ್ದಾನೆ ಅವನು. ಮಹಾರಾಜ ಶ್ರೀಕೃಷ್ಣ ದೇವರಾಯರ ಅತೀತ ಶಕ್ತಿಗೆ ಅಗೌರವ ತೋರಿಸಿ ಹೋಗಿದ್ದಾನೆ. ಮಹಾಮಂತ್ರಿಗಳೇ, ಮಹಾರಾಜ, ನಗರದ ಉದ್ದಗಲ ಎಲ್ಲ ಕಡೆ ಹುಡುಕಿಸಿ, ಎಲ್ಲ ಮೂಲೆ ಮೂಲೆಯಲ್ಲೂ ಹುಡುಕಿಸಿ, ಭೂಮಿ ಆಕಾಶ ಎಲ್ಲ ಕಡೆ. ಆದರೆ ನಮಗೆ ಆ ಅಪರಾಧಿ ರಾಮಕೃಷ್ಣ ನಮ್ಮ ಮುಂದೆ ಬೇಕು. ಆಗಲಿ ಮಹಾರಾಜ. ನಾನು ನನ್ನನ್ನು ಸಂಪೂರ್ಣವಾಗಿ ನಿಮಗೆ ಸಮರ್ಪಿಸಿಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಮಹಾರಾಜ. ಅಂಥದ್ರಲ್ಲಿ ನನ್ನನ್ನು ಹುಡುಕೋ ಅವಶ್ಯಕತೆ ಏನಿದೆ? ಇವನು ಈ ಗುರುಗಳೇ ಹಳ್ಳದಲ್ಲಿ ಬಿದ್ದ್ಬಿಟ್ರು. ಸರಿಯಾಗಿ ಹೇಳಿದೆ. ಈಗ ಅವ್ರ ಬಣ್ಣ ಬಯಲಾಗತ್ತೆ. ಇವನದು ಅತಿಯಾಗಿದೆ, ಇವನ ದುಸ್ಸಾಹಸ ಮಹಾರಾಜರೇ. ನೋಡಿ, ಈ ಮಹಾ ನಿರ್ಲಕ್ಷನು, ಮಹಾಪಾಪಿ, ಮಹಾಕಳ್ಳನ ದುಸ್ಸಾಹಸವನ್ನ. ಇಂಥ ದೊಡ್ಡ ತಪ್ಪು ಮಾಡಿದ ನಂತರ ಇಲ್ಲಿ ಬಂದು ನಿಂತಿದ್ದಾನೆ. ಅದು ನಿಮ್ಮ ಮುಂದೆ, ಮಹಾರಾಜ ಶ್ರೀಕೃಷ್ಣ ದೇವರಾಯರ ಮುಂದೆ. ತಕ್ಷಣವೇ ಇವನನ್ನ ಬಂದಿ ಮಾಡಿ ಮಹಾರಾಜರೇ, ಮತ್ತು ಸಮಯ ವ್ಯರ್ಥ ಮಾಡದೆ ಕೂಡಲೇ ಇವನಿಗೆ ಮರಣದಂಡನೆಯನ್ನು ಕೊಟ್ಟು ನೀರಿಗೆ ಎಸೆಯಿರಿ. ನಾನು ಸ್ವಯಂ ಮಹಾರಾಜರ ಪಾದಕ್ಕೆ ಪ್ರಾಣಾರ್ಪಣೆ ಮಾಡಕ್ ಬಂದಿದ್ದೀನಿ. ಆದ್ರೆ ಈ ರಾಜ್ಯದಲ್ಲಿ ನ್ಯಾಯ ಮತ್ತೆ ಅನ್ಯಾಯನ ಗುರುತಿಸೋರು ಯಾರು ಇಲ್ಲ. ಸರಿ ತಪ್ಪುಗಳನ್ನ ತಿಳಿಸ್ಕೊಡೋರು ಯಾರಿಲ್ಲ. ಸತ್ಯದ ಅರ್ಧನಾದ ನಿರ್ದೋಷ ಮಾತನ್ನ ಕೇಳೋರು ಯಾರೂ ಇಲ್ಲ. ಅಂತದ್ರಲ್ಲಿ ರಾಜ್ಯದಲ್ಲಿ ಹೇಗ್ ಬದುಕೋದಕ್ ಸಾಧ್ಯ ಇದೆ? ಎಷ್ಟು ಧೈರ್ಯ ನಿನ್ಗೆ? ಸಿಪಾಯಿರೇ, ಮುಂದೆ ಬನ್ನಿ, ಈಗಲೇ ಇವನ ಜೀವನ ತೆಗೀರಿ. ಇಲ್ಲೇ ಶಾಂತವಾಗಿ ಆಚಾರ್ಯರೇ. ನೀನು ನಿನಗನಿಸುತ್ತಿದೆಯೇ ಇಲ್ಲಿ ನ್ಯಾಯವಿಲ್ಲವೆಂದು? ವಿಜಯನಗರದಲ್ಲಿ ನಿರ್ದೋಷಿಯ ಕೂಗು ಯಾರು ಕೇಳೋದಿಲ್ಲವೆಂದು? ನ್ಯಾಯ ಅನ್ಯಾಯದ ಮಧ್ಯೆ ವ್ಯತ್ಯಾಸ ಇಲ್ಲಿ ಇಲ್ಲವೆಂದು? ನಮ್ಮ ರಾಜ್ಯದಲ್ಲಿ ಕ್ಷಮಿಸಿ ಮಹಾರಾಜ, ಅದು ತಪ್ಪಾಗಿ ಕೇಳಿದ್ರು ಸತ್ಯ ಅಂತೂ ಇದೇನೆ. ಆದ್ರೆ ಅದು ಸುಳ್ಳಾಗಿದ್ದಿದ್ರೆ ನೀವು ನನಗೆ ಶಿಕ್ಷೆ ಕೊಡಬೇಕಾದ್ರೆ ನನ್ನ ಒಂದು ಮಾತನ್ನು ಕೇಳದೆ ನೀವು ಆಜೀವ ಶಿಕ್ಷೆನ ಕೊಡ್ತಿರ್ಲಿಲ್ಲ. ಮತ್ತೆ ಸತ್ಯದ ಮಾತನ್ನ ನಿನ್ನ ನಿಜವೇನು? ಏನು ನಿಜವು ನಿನ್ನದು? ಸತ್ಯ ಏನಂದ್ರೆ ಮಹಾರಾಜ, ನಾನ್ ಕಳ್ಳ ಅಲ್ಲ. ನನ್ನ ಹೆಸರು ಮಲ್ಲುದೇವ ಅಲ್ಲ. ನಾನು ನಿಮ್ಮ ತೆನಾಲಿ ಗ್ರಾಮದಿಂದ ಬಂದಿರುವಂತಹ ನಿಮ್ಮ ಸಾಮಾನ್ಯ ಪ್ರಜೆ. ನಾನು ನಮ್ಮ ಅನ್ನದಾತ ಮಹಾರಾಜರನ್ನ ಒಂದು ಬಾರಿ ನೋಡೋದಕ್ಕೆ ಇಲ್ಲಿಗೆ ಬಂದೆ. ಆದ್ರೆ ಇವರೆಲ್ಲ ನನ್ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಮಹಾರಾಜ. ನೀನು ಹಾಗಾದ್ರೆ ನಿರ್ದೋಷಿ ಎನ್ನುತ್ತಿರುವೆಯಾ? ಹೌದು ಮಹಾರಾಜ, ನಾನು ನಿರಪರಾಧಿ. ನಾನು ಯಾವುದೇ ತಪ್ಪನ್ನು ಮಾಡಲಿಲ್ಲ. ಸರಿ, ಹಾಗಾದರೆ 3 ದಿನದ ಗಡುವು ಕೊಡುತ್ತೀವಿ ನಿನಗೆ. 3 ದಿನ ಕಳೆಯೋದರೊಳಗೆ ನಿಜವಾದ ಅಪರಾಧಿಯನ್ನು ನಮ್ಮ ಮುಂದೆ ಪ್ರಸ್ತುತಗೊಳಿಸು ಹಾಗೂ ನಿರೂಪಿಸು ನೀನು ನಿರ್ದೋಷಿ ಎಂದು. ಹಾಗಾಗದಿದ್ದರೆ ಇಂದಿನಿಂದ 4ನೇ ದಿನದಂದು ಬೆಳಕು ಹರಿಯುತ್ತಿದ್ದಂತೆಯೇ ಈ ಮಹಲಿನ ಹೆಬ್ಬಾಗಿಲಿನಲ್ಲಿ ನಿನ್ನನ್ನು ಗಲ್ಲಿಗೇರಿಸಲಾಗುವುದು. 4ನೇ ದಿನ. ಸಭೆ ಮುಗಿಯಿತು. ಮೂರು ದಿನ ಕಳೆಯೋದರೊಳಗೆ ನಿಜವಾದ ಅಪರಾಧಿಯನ್ನು ನಮ್ಮ ಮುಂದೆ ಪ್ರಸ್ತುತಗೊಳಿಸು ಹಾಗೂ ನಿರೂಪಿಸು ನೀನು ನಿರ್ದೋಷಿ ಎಂದು. ಏ ಪಂಡಿತ,
ನನ್ನ ನಾಟಕ ನನಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ನನಗೆ ಅರ್ಥ ಆಗ್ಲಿಲ್ಲ ಆಚಾರ್ಯರೇ. ನೀನು ಹುಟ್ಟಾಕಿರುವಂತ ಈ ನಾಟಕದ ಹೆಸರೇನು ಪಂಡಿತ? ಅದರಲ್ಲೂ ನೀನು ಬೇರೆ ಊರ್ನವನು. ನಮಗೆ ನೀನು ಅತಿಥಿ ಅಷ್ಟೇ. ಮತ್ತೆ ನಮಗೂ ಸಹ ಕೆಲವು ಕರ್ತವ್ಯ ಇರುತ್ತಲ್ವಾ ಅಲ್ವಾ? ಮತ್ತೆ ಮೂರು ದಿನ ಆದ್ಮೇಲೆ ಮತ್ತೆ ಸಿಕ್ಕಾಕೋತೀಯ ನೀನು. ವಿಲ ವಿಲ ಅಂತ ಒತ್ತಾಡ್ಸಾ ಇದ್ಯಾ? ನಿನ್ನ ಅಂತ್ಯ ಸಂಸ್ಕಾರ ಯಾರು ಮಾಡ್ತಾರೆ? ನಾವೇ ಮಾಡ್ಬೇಕಲ್ವಾ? ಅದಕ್ಕೆ ನೀನು ಮಾಡ್ತಿರೋ ನಾಟಕಕ್ಕೂ ಮುಂಚೆ ನಿಮ್ಮಗಳ ಹೆಸರು ತಿಳ್ಕೊತಿರೋದು. ನೀನು ಸತ್ತ ಮೇಲೆ ನಿನ್ನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ. ಆಶಾವಾದಿ ಆಗೋದು ಒಳ್ಳೇದೇ ಆಚಾರ್ಯರೇ. ಪ್ರಬಲ ಆಶಾವಾದಿ ಆಗೋದು ತಪ್ಪಲ್ಲ. ಆದ್ರೆ ಆಶಾ ಮತ್ತೆ ಕಲ್ಪನೆ ನಡುವಿನ ವ್ಯತ್ಯಾಸ ತಿಳ್ಕೊಳ್ದೇ ಇರೋದು ಇದನ್ ಹುಚ್ಚತನ ಅಂತ ಕರೀತಾರೆ. ನನ್ ಮಾತ್ ಕೇಳಿ, ನೀವ್ ಒಳ್ಳೆ ವೈದ್ಯರಿಗೆ ತೋರಿಸಿ, ನಿಮಗೆ ಖಂಡಿತ ಒಳ್ಳೇದಾಗತ್ತೆ. ಏನ್ ಮಾಡ್ತೀಯ ನೀನು? ಹೀಗೆ ಚಿಟಿಕೆ ಹೊಡೆಯೋದ್ರಲ್ಲಿ ಮುಗಿಯುತ್ತೆ 3 ದಿನ. ಯಾರ ಸಂಕಲ್ಪ ಸರಿ ಮತ್ತೆ ದೃಢವಾಗಿರುತ್ತೋ ಅವ್ರಿಗೆ 1 ಕ್ಷಣನೂ ತುಂಬಾ ದೊಡ್ಡದು. ಆದ್ರೆ ನನ್ನ ಹತ್ರ 3 ದಿನ ಇದೆ. ಪ್ರತೀಕ್ಷೆ ಮಾಡಿ, ನಿಮಗೆ ಇನ್ನೊಂದು ಆಘಾತ ಕಾದಿದೆ. ಅದೇನಂದ್ರೆ ತುಂಬಾ ಹಠವಾದಿ ಈ ಪಂಡಿತ್ ರಾಮಕೃಷ್ಣ. ಒಂದ್ಸಲ ಅಂಟ್ಕೋಬಿಟ್ರೆ ಬಿಡೋ ಮಾತೇ ಇಲ್ಲ. ನಿಮ್ ಪ್ರಾಣ ಹೋದ್ರೂ ಹೋಗ್ಬೋದು, ಆದ್ರೆ ಈ ಪಂಡಿತ ರಾಮಕೃಷ್ಣನಿಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಆಚಾರ್ಯರೇ. ಅಪ್ಪಣೆ ಕೊಡಿ. ಏಕೆ ಚಿಂತಿಸುತ್ತಿರುವೆ? ಏನೂ ಇಲ್ಲ ಬಂದು. ತಾತಾಚಾರ್ಯರಿಗೆ ಹುಮ್ಮಸ್ಸಿಂದ ಸವಾಲೇನೋ ಹಾಕ್ ಬಂದೆ. ಆದ್ರೆ ನಾನು ಯೋಚಿಸ್ತಾ ಇದ್ದೀನಿ, ಇಷ್ಟು ಕಮ್ಮಿ ಸಮಯದಲ್ಲಿ ಹೇಗಾಗಕ್ ಸಾಧ್ಯ? ಕೇವಲ 3 ದಿನದಲ್ಲಿ ನಾನ್ ಮಲ್ಲುದೇವನ ಹೇಗ್ ಹಿಡಿಯೋಕ್ ಸಾಧ್ಯ? ಯಾವಾಗ ಏನಾಗಬೇಕು ಅದಾಗುವುದು ರಾಮ. ಈಗವರನ್ನು ಏನು ಮಾಡುವುದು ಹೇಳು? ಯಾರು ಅವರು? ನಿನ್ನ ಎದುರಲ್ಲಿ ಬೇಸರದಲ್ಲಿ ಕುಳಿತಿರುವವರನ್ನು. ನಿನ್ನ ಪರಿವಾರ ರಾಮ. ನನಗೆ ಕ್ಷಮಿಸು ಭಗವಂತ. ನನ್ನ ಕಾರಣದಿಂದ ಶಾರದಾ ಮತ್ತೆ ಅಮ್ಮ ಉಪವಾಸದಲ್ಲಿರ್ಬೇಕಾಗಿದೆ. ಅಮ್ಮ, ಸರಿ ಆಯ್ತು ಆಯ್ತು, ನಿಲ್ಸಿ. ಬಂದಾಯ್ತಲ್ವಾ ನಾನು, ನೀವು ಅಳ್ಳೋದ್ನ ನಿಲ್ಸಿ. ಸುಮ್ನಿರಿ ಇಬ್ರು. ಅಯ್ಯೋ ಶಾರದಾ, ನಿನ್ ಈ ಎತ್ಕೋ ಶಬ್ದನ ಕೇಳಿಸ್ಕೊಳ್ಳೋದಕ್ಕೆ ನನ್ನ ಕಿವಿ ಚಡ್ಪಡಿಸ್ತಿತ್ತು. ಅಮ್ಮ ಹೇಳ್ತಿದ್ದಾರೆ ಅಲ್ಲಿರೋ ಹಗ್ಗ ತಗೊಂಡು ನಿನ್ ಕಾಲ್ನ ಕಟ್ ಹಾಕು ಅಂತ. ಇವನ್ ಕಾಲಲ್ಲಿ ಚಕ್ರ ಇದೆ, ಒಂದ್ ಜಾಗದಲ್ಲಿ ನಿಲ್ಲೋದೇ ಇಲ್ಲ ಅಂತ. ಹೌದು, ಬಂದಿ ಆಗಿದ್ರಲ್ಲ, ಬಿಡುಗಡೆ ಹೇಗಾದ್ರಿ? ಮಹಾರಾಜರ ನನ್ನನ್ನು ಬಿಟ್ಟು ಕಳಿಸಿದ್ದು. ಮಹಾರಾಜರು ಬಿಡುಗಡೆಗೊಳಿಸಿದರೆ ಸುಳ್ಳು. ಸುಮ್ನಿರು. ನೋಡಿದ್ರಮ್ಮ,
ಇಷ್ಟ ತಡವಾಗಿ ಬರೋದಲ್ದೆ ನನಗೇನೆ ಬಾಯಿ ಮುಚ್ಚು ಅಂತ ಇದ್ದಾರೆ. ಅಯ್ಯೋ ಇಲ್ಲ, ನಿನಗೆಲ್ಲ ಹೇಳಿದ್ದಾರೆ. ಇನ್ಯಾರಿಗೆ? ಇದಕ್ಕೆ ಹೇಳಿದ್ದು. ಇದು ಅಂದ್ರೆ ಅಯ್ಯೋ ಬಿಟ್ಬಿಡು. ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ ಮಹಾರಾಜರು ನನ್ನನ್ನ ಬಿಟ್ ಕಳಿಸೋದಲ್ದೆ ಮುಖ್ಯವಾದ ಕಾರ್ಯಕ್ಕೆ ಜವಾಬ್ದಾರಿನೂ ಕೊಟ್ಟು ಕಳಿಸಿದ್ದಾರೆ. ನಿಜನಾ? ಮತ್ತೆ ಸುಳ್ಳು. ಸತ್ಯವೇಕೆ ಹೇಳಬಾರದು? 3 ದಿನದ ಜೀವನದಾನ ಸಿಕ್ಕಿದೆ ಎಂದು. ಅಯ್ಯೋ ಸ್ವಲ್ಪ ಬಾಯಿ ಮುಚ್ಚು. ಅಯ್ಯೋ ನಿನಗಲ್ಲ ಹೇಳಿದ್ದು ಅಮ್ಮ, ನಿಮಗೂ ಅಲ್ಲ ಹೇಳಿದ್ದು. ಒಂದ್ ನಿಮಿಷ ನಿಲ್ಲಿ. ಈಗ ಸರಿ ಆಯ್ತು. ನಾನೇನ್ ಹೇಳ್ತಿದ್ದೆ ಅಂದ್ರೆ ಮಹಾರಾಜರು ನನಗೆ ಬಹಳ ಮುಖ್ಯವಾದ ಕಾರ್ಯನ ವಹಿಸಿದ್ದಾರೆ. ಏನು ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಈಗ ತಾನೇ ನಿನ್ನ ಮಹಾರಾಜರು ಸೆರೆ ಮನೆಯಲ್ಲಿಟ್ಟಿದ್ರು. ಅಷ್ಟೇ ಅಲ್ಲದೆ ಒಂದೇ ದಿನದಲ್ಲಿ ನಿನ್ನ ಆಚೆ ಬಿಡೋದಲ್ದೇನೆ ನಿನಗೆ ಇಷ್ಟು ಮಹತ್ವ ಜವಾಬ್ದಾರಿ ಬೇರೆ ಕೊಟ್ರ? ನಂಬಿಕೆನೆ ಬರ್ತಾ ಇಲ್ಲ. ಅದೇ ಅಲ್ವಾ, ನನ್ ಮೇಲೆ ನಂಬಿಕೆ ಎಲ್ಲಿದೆ ಇವರಿಗೆ? ಅವ್ರಿಗಲ್ಲ, ನನಗೆ ನಂಬಿಕೆ ಬರ್ತಿಲ್ಲ. ಇದೆಲ್ಲ ಹೇಗಾಯ್ತು? ಅದು ಮತ್ತೆ ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ದಾನೆ. ನಾನು ಎಲ್ಲ ಲೇಲಿಸ್ಕೊಂತಿದ್ದೀನಿ ಅಮ್ಮ. ಮಾಲಾತ್ಲು 3 ದಿನ ಸಮಯ ಕೊಟ್ಟಿದ್ದಾಳೆ ನಿರ್ದೋಷಿ ಅಂತ ಲೇಲಿಪ್ಸಕ್ಕೆ. ಅದು ಆಗ್ಲಿಲ್ಲ ಅಂದ್ರೆ ಇವನ್ಗೆ ನೇಣಲಾಗ್ತಾಳೆ. ಅಯ್ಯೋ ಇಲ್ಲೂ ಇನ್ನೂ ಇದೆ. ಮೊದ್ಲು ಇದನ್ ಕೇಳು. ಅಲಾಮಾಗೆ ಒಂದೇ ಸತಿ ಅಲ್ಲಿ ಶಿಕ್ಷೆ ಏನಕ್ಕೆ ಅಂತ ಗೊತ್ತಾಯ್ತಾ? ಸಲ ಮನೆಯಿಂದ ತಪ್ಪಿಸ್ಕೊಂಡ್ ಬಂದಿದ್ದಾನೆ ಇವನು. ಆಮೇಲೆ ಮಾಲಾಜ್ಲು ಮುಂದೆ ನೃತ್ಯ ಮಾಡ್ತಾ ಇದ್ದ ಇವನು. ಏನ್ ಮಾಡ್ತಾ ಇದ್ದ? ನೃತ್ಯ ಪ್ರದರ್ಶನ. ಓ ಏನಾಯ್ತು? ಏನಕ್ಕೆ ಎಗರಾಡ್ತಾ ಇದ್ದಾರೆ? ತಲೆ ಕೆಟ್ಟಿದ್ಯಾ ಅಂತ ಕೇಳ್ತಿದ್ದಾರೆ. ಸೆರೆಮನೆಯಿಂದ ತಪ್ಪಿಸ್ಕೊಳ್ಳೋದು ಅಲ್ಲದೆ ಮಹಾರಾಜರ ಮುಂದೆ ಕುಣಿಯಕ್ಕೂ ಶುರು ಮಾಡ್ಬಿಟ್ಯಾ? ಅವ್ರಿಗೆ ಕೋಪ ಬರ್ತಾ ಇರುತ್ತಾ? ಅಯ್ಯೋ ಯಾರು ಹಾಡ್ ಹೇಳಿ ಕುಣಿತಿದ್ರು ಮಹಾರಾಜರ ಮುಂದೆ? ಗುಂಡಪ್ಪ ಏನ್ ಹೇಳ್ತಿದ್ದಾನೆ? ಆತ್ಮ ಸಮರ್ಪಣೆ ನೃತ್ಯ ಪ್ರದರ್ಶನ ಅಲ್ಲ ಗುಂಡಪ್ಪ, ಆತ್ಮ ಸಮರ್ಪಣೆ ಮಾಡ್ತಿದ್ರೆ ಶಾರದಾ. ನೋಡಿ ಅಲ್ಲಮ್ಮ, ನೀವು ದೊಣ್ಣೆ ಎತ್ಕೊಂಡು ಇವ್ರಿಗೆ ಕೇಳಿ. ಹೀಗೆಲ್ಲ ಮಾಡೋ ಅಗತ್ಯ ಏನಿತ್ತು? ಸೆರೆಮನೆಯಲ್ಲಿ ಇದ್ದಿದ್ರೆ ಜೀವಂತವಾಗಾದ್ರೂ ಇರ್ತಾ ಇದ್ರು. ಅಲ್ಲಿಂದ ತಪ್ಪಿಸ್ಕೊಂಡು ತಮ್ಮ ಸಾವಿಗೆ ತಾವೇ ಆಹ್ವಾನ ಯಾಕೆ ಕೊಡ್ಬೇಕಾಗಿತ್ತು? ಮತ್ತೇನ್ ಮಾಡ್ಬೇಕಿತ್ತು? ಜೀವನ ಪೂರ್ತಿ ಆ ಕತ್ಲೆ ಕೋಣೆನೇ ಇರ್ಬೇಕಿತ್ತ? ಏನು ಮಾಡದೇ ಇರೋದ್ಕಿಂತ ಏನಾದ್ರೂ ಮಾಡೋದು ಒಳ್ಳೇದೇ ಅಲ್ವಾ? ಅದಕ್ಕೆ ಮಾಡ್ದೆ. ಶಿಕ್ಷೆ ಅಂತೂ ಸಿಕ್ಕಿದೆ, ಆದ್ರೆ ಇನ್ನೊಂದು ಅವಕಾಶ ಸಿಕ್ಕಿದೆ ಅಲ್ವಾ ನಿರ್ದೋಷಿ ಅಂತ ಸಾಬೀತ್ಪಡಿಸೋಕೆ. ಹೇಳು ಇವರಿಗೆ, ನಂಬಿಕೆ ಇಡೋದಕ್ಕೆ. ಏನೂ ಆಗಲ್ಲ ನನಗೆ, ಎಲ್ಲ ಸರಿ ಹೋಗುತ್ತೆ. ನೀನೇ ಹೇಳ್ಬಹುದಲ್ಲ, ಮೌನ ವ್ರತ ಅಷ್ಟೇ, ಅವ್ರ ಕಿವಿಗೇನೂ ಆಗಿಲ್ಲ. ಅದು ಸರಿನೇ ಅಮ್ಮ. ಸರಿ, ಅದನ್ನೆಲ್ಲ ಬಿಟ್ಬಿಡಿ. ಈಗ ಸ್ವಲ್ಪ ಊಟ ಮಾಡಿ. ಎಷ್ಟೊಂದ್ ದಿನ ಆಯ್ತು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ. ಬನ್ನಿ. ಒಪ್ಕೊಂಡ್ವಿ ಗುರುಗಳೇ, ಒಪ್ಕೊಂಡ್ವಿ. ಮೊದಲು ಬರೀ ಜೀವಾವಧಿ ಶಿಕ್ಷೆ ಆಗಿತ್ತು ಆ ದುಷ್ಟ ಪಂಡಿತನಿಗೆ. ಈಗ ಸೀದಾ ಗಲ್ಲು ಶಿಕ್ಷೆ. ಒಪ್ಕೊಂಡ್ಬಿಟ್ವಿ ಗುರುಗಳೇ, ಒಪ್ಕೊಂಡ್ಬಿಟ್ವಿ. ಆದ್ರೆ ಗುರುಗಳೇ, ನೀವು ಒಪ್ಕೊಳ್ಳೇಬೇಕು. ಆ ಪಂಡಿತ ಕೂಡ ಬುದ್ಧಿವಂತಾನೆ. ಯಾವಾಗ ನಿಮಗ್ ಸಿಕ್ಕಿದ್ರು, ಎಲ್ಲಿ ನಿಮಗ್ ಸಿಕ್ಕಿದ್ರು ನಿಮಗ್ ಚೆಳ್ಳೆ ಹಣ್ಣು ತಿನ್ಸಿ ಓಡೋಗ್ತಾನೆ. ಅಯ್ಯೋ, ಅವ್ನ್ ಯಾವ ಮಹಾ ಬುದ್ಧಿವಂತರಿಗೆ ಬುದ್ಧಿವಂತ ನಮ್ಮ ಎದುರುಗಡೆನೆ ಕೂತಿಲ್ವಾ? ತಿಳುವಳಿಕೆ ಉಳ್ಳವ್ರಿಗೆ ಕಪಾಲ್ಕ್ ಹೊಡೆದಂಗೆ ಇವ್ರು. ಮತ್ತೆ ಶತ್ರುಗಳಿಗೆ ಮುಳ್ಳಿನ ತರ ಇವ್ರು. ಇವ್ರಿಗೆ ನಮ್ಮ ಮೇಲೆ ಪ್ರೀತಿ ಇದೆ, ಹಾಗಾಗಿ ಇವ್ರಿಗೆ ಏನ್ ಸಿಗುತ್ತೋ ಅದ್ರಲ್ಲಿ ಅರ್ಧ ನಮಗೂ ಕೊಡ್ತಾರೆ. ಈಗೇನಾಯ್ತು? ಅವನು ಕೊಚ್ಚೆಲ್ ಬೀಳಿಸ್ದ, ಪೂರ್ತಿ ನಗರನ ಚೆನ್ನಾಗಿ ಸುತ್ತ ಹಾಕಿಸ್ದ, ಮುಖಕ್ಕೆ ಕಪ್ಪು ಮಸಿ ಬೆಳೆದ, ಮಹಾರಾಜರ ಮುಂದೆ ಮಂಗಳಾರತಿ ಮಾಡ್ದ, ಕೊನೆಗೆ ಕಾರಾಗೃಹದಲ್ಲಿ ಕೂಡ ಹಾಕಿ ಬೀಗ ಹಾಕದ. ರಾಮ, ನಾವೀಗೇನ್ ಮಾಡೋದು? ಗೊತ್ತಾಗ್ತಿಲ್ಲ ಶಾರದಾ. ಆದ್ರೆ ಒಂದು ಪಾಠ ಕಲ್ತೆ. ಒಬ್ಬ ರಾಜನ ಅಹಂಕಾರ ನ್ಯಾಯಕ್ಕಿಂತ ಅಧಿಕವಾಗಿರುತ್ತೆ. ಆ ರಾಜ ಎಷ್ಟೇ ನ್ಯಾಯಪ್ರಿಯ ದಯಾಳು ಆಗಿದ್ರು ಕೂಡ. ಅದೆಲ್ಲ ಸರಿ, ಆದ್ರೆ ನಾ 3 ದಿನದಲ್ಲಿ ಕಳ್ಳನ್ ಹೇಗೆ ಹಿಡಿಯೋದು? ಅದು ಇಷ್ಟು ದೊಡ್ಡ ಊರಲ್ಲಿ. ಯಾರು ಕೂಡ ಬುದ್ಧಿವಂತರಲ್ಲ. ಎಲ್ರಲ್ಲೂ ಏನಾದ್ರೂ ಕಮ್ಮಿ ಇದ್ದೇ ಇರತ್ತೆ. ಏನಾದ್ರೂ ಒಂದ್ ಸುಳುವನ್ನ ಬಿಟ್ಟು ಹೋಗಿರ್ತಾನೆ. ಆ ಕಳ್ಳನಲ್ಲೂ ಇರತ್ತೆ. ಅವನ್ ಯಾವ್ದಾದ್ರೂ ಒಂದು ಸುಳಿವು ಸಂಕೇತನ ಖಂಡಿತವಾಗ್ಲೂ ಬಿಟ್ಟು ಹೋಗಿರ್ತಾನೆ. ನಾನ್ ಅವನ್ ತನಕ ಹೋಗೋದಕ್ಕೆ ಅಷ್ಟೇ. ನನಗೀಗ ಸಂಕೇತ, ಆ ಸುಳಿವನ್ನ ಹುಡುಕ್ಬೇಕು. ಒಂದ್ಸಲ ಅದ್ ನನ್ ಕೈಗೆ ಸಿಕ್ಕಿದ್ರೆ ಮತ್ತ ಆ ಕಳ್ಳ ಎಲ್ಲಿ ಹೋಗ್ತಾನೆ ಈ ರಾಮನಿಂದ? ಏನ್ ಎತ್ಕೋಬೇಕು? ಇದನ್ನ ಎತ್ಕೊಂಡು ನನಗೆ ಪ್ರಮಾಣ ಮಾಡು. ಅದೇನೇ ಆದ್ರೂ ಪರವಾಗಿಲ್ಲ, ಕಳ್ಳನ್ ಹಿಡ್ದೆ ಹಿಡಿತ್ಯಾ ಅಂತ. ಅದಾದ್ಮೇಲೆ ಯಾವಾಗ್ಲೂ ನನ್ ಜೊತೆನೆ ಇರ್ತೀಯ ಅಂತ. ಯಾವತ್ತೂ ನನ್ ಬಿಟ್ಟು ಹೋಗ್ಬಾರ್ದು. ನಾನ್ ಮಾತ್ ಕೊಡ್ತೀನಿ, ನಾನ್ ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ.
ನಿನ್ನನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ.